ಕಚೇರಿಯಿಂದ ಪತ್ರ ಬಂದ್ರೂ ಸಿಕ್ಕಿರ್ಲಿಲ್ಲ ಸೂರು. ಪಡಿತರ ಚೀಟಿಗೂ ಪರದಾಟದ ಬಗ್ಗೆ ನ್ಯೂಸ್ 18 ವರದಿಯನ್ನ ಬಿತ್ತರಿಸಿದೆ. ಈಗ ನಿಂಗವ್ವಗೆ ರೇಷನ್ ಜೊತೆಗೆ ಮನೆ ನೀಡುವ ಅಭಯವೂ ಸಿಕ್ಕಿದೆ. ಕಣ್ಣಿಲ್ಲದ ಅಣ್ಣ, ಬುದ್ಧಿಮಾಂದ್ಯ ತಂಗಿ, ವಿಶೇಷ ಚೇತನ ನಿಂಗವ್ವ ರಾಯಚೂರು ಜಿಲ್ಲೆಯ ಟಣಮಕಲ್ ಗ್ರಾಮದಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಸಿಎಂ ಕಚೇರಿ ಸೂಚನೆ ಕೊಟ್ಟರೂ ಕೂಡ ಯಾವುದೇ ನೆರವನ್ನ ಕೊಟ್ಟರೆ ಸುಮ್ಮನೆ ಇದ್ರು ಅಧಿಕಾರಿಗಳು. ಇದೀಗ ನ್ಯೂಸ್ 18 ವರದಿಯನ್ನ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ವಿಸ್ತೃತವಾದ ವರದಿ ಪ್ರಸಾರ ಆದ ಬಳಿಕ ನಿಂಗವ್ವ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಆಹಾರ ಕಿಟ್ ಕೊಟ್ಟು ಮನೆಯ ಭರವಸೆಯನ್ನ ಇದೀಗ ಅಧಿಕಾರಿಗಳು ಕೊಟ್ಟಿದ್ದಾರೆ. ಮನೆಯ ಭರವಸೆ ಕೊಟ್ಟಿದ್ದಾರೆ ಈಗ ಅಧಿಕಾರಿಗಳು. ನ್ಯೂಸ್ 18ಗೆ ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲ್ಶೆಟ್ಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಭರವಸೆಯಾಗಿಯೇ ಇರದೆ ಅವರ ಭರವಸೆ ಏನಿದೆ ಅದು ನಿಜಾರ್ಥದಲ್ಲಿ ಈಡೇರ್ಲಿ, ಮನೆ ಸಿಗ್ಲಿ ಅವರಿಗೆ ಅನ್ನುವಂತಹ ಆಶಯ ನ್ಯೂಸ್ 18 ಕನ್ನಡದ. ಇದು ನ್ಯೂಸ್ 18 ಕನ್ನಡದ ಮೆಗಾ ಇಂಪ್ಯಾಕ್ಟ್. ಸೂರಿಲ್ಲದೆ ವಿಶೇಷ ಚೇತನ ಮಹಿಳೆ ಪರದಾಟವನ್ನ ಮಾಡ್ತಾ ಇದ್ರು. ಸಿಎಂ ಸೂಚಿಸಿದ್ರು ಕೂಡ ಕೇರ್ ಮಾಡಿರ್ಲಿಲ್ಲ ಅಧಿಕಾರಿಗಳು. ತಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿ ಇತ್ತು. ಅದೇ ಕಾರಣಕ್ಕಾಗಿ ನ್ಯೂಸ್ 18 ಅವರ ಕಣ್ಣನ್ನ ತೆರೆಸುವ ಕೆಲಸ ಮಾಡಿದೆ. ಇದೀಗ ಅಧಿಕಾರಿಗಳು ಸೂರು ಕೊಡುವ ಭರವಸೆ ಕೊಟ್ಟಿದ್ದಾರೆ. ಅಕ್ಕಿ ಆಗಲಿ ಜೋಳ ಆಗಲಿ ತಲುಪದೇ ಇರೋದು ಮತ್ತು ಇನ್ನೊಂದು ಮನೆ. ಪ್ರಮುಖವಾಗಿ ಒಂದು ಕುಟುಂಬ, ದುರ್ಗಪ್ಪ ತಂದೆ ಬಸಪ್ಪ, ಇವರು ಅಂಗವಿಕಲರು, ಮತ್ತೊಬ್ಬರು ತಂಗಿಯಾದಂಥ ಗಂಗಮ್ಮ, ಇವರು ಏನಂತಂದರೆ ಇವರು ಅಂಗವಿಕಲರು, ದುರ್ಗಪ್ಪ ಕುರುಡುತನ. ಇವರಿಗೆ ಸಂಬಂಧಿಸಿದಂತೆ ಇವರು ಸ್ವಲ್ಪ ಊರಿಂದ ಸ್ವಲ್ಪ ಒಂದು ಕಾಡಿನಂಚಿನಲ್ಲಿ ಒಂದು ಗುಡಿಸಲಲ್ಲಿದ್ದಾರೆ. ಪ್ರಮುಖವಾಗಿ ನಮ್ಮ ಅಧಿಕಾರಿಗಳನ್ನು ನಾವು ಕಳಿಸಿದಾಗ ಅವರಿಗೆ ಏನಂತ ದುರ್ಗಪ್ಪ ಹತ್ರ ಆಧಾರ್ ಕಾರ್ಡ್ ಇದೆ, BPL ಕಾರ್ಡ್ ಇಲ್ಲ, ಮತ್ತು ಗಂಗಮ್ಮ ಹತ್ರ ಯಾವುದೇ ಥರ ಕಾರ್ಡ್ ಇರಲಿಲ್ಲ. ಸೊ ಹಾಗಾಗಿ ಕೂಡಲೇ ನಮ್ಮ ಅಧಿಕಾರಿಗಳು ಹೋಗಿ ಸ್ಪಂದಿಸಿ ಅವ್ರಿಗೆ ಸಂಬಂಧಪಟ್ಟಂಥ ರೇಷನನ್ನು ಕೊಟ್ಟು ಬಂದಿದ್ದಾರೆ. ಇವರಿಗೆ ಕಳಿಸ್ಕೊಟ್ಟೆ, ನಾನು ನಮ್ಮ ಫುಡ್ ಸೆಕ್ಷನ್ದವ್ರಿಗೆ ಕಳಿಸ್ಕೊಟ್ಟೆ. ಅವ್ರು ಹೋಗಿ ಪ್ರಮುಖವಾಗಿ ಈ ಗಂಗಮ್ಮ ಮತ್ತು ಎರಡೂ ಫ್ಯಾಮಿಲಿಗೆ ಆ ಒಂದು ರೇಷನನ್ನು ಕೊಟ್ಟು ಬಂದಿದ್ದಾರೆ. ಅದರ ಜೊತೆಗೆ ಇಮಿಡಿಯೇಟ್ಲಿ ನಾನು ಪಂಚಾಯತ್ ಜೊತೆ ಮಾತಾಡಿದಾಗ PDO ಅವರು ಹೇಳಿದ್ರು, ಸರ್ ಇದು ಆಲ್ರೆಡಿ ಇದು ಸರ್ವೆ ಆಗಿದೆ, ಹೌಸ್ ಅಲಾಟ್ಮೆಂಟ್ ಬಂದ ತಕ್ಷಣ ಆದ್ಯತೆ ಮೇರೆಗೆ ಇವೆರಡೂ ಕೊಡ್ತೀವಿ ಅಂತ ಹೇಳಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, CM ಹೇಳಿದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ರು. ಇದೀಗ ನ್ಯೂಸ್ 18ನ ವರದಿ ಫಲಶ್ರುತಿ ಕೊಟ್ಟಿದೆ, ಅವರಿಗೆ ಸೂರು ಕೊಡುವ ಭರವಸೆ ಸಿಕ್ಕಿದೆ. ಎಷ್ಟು ಟೈಮಿಂದ ಈ ರೀತಿಯಾಗಿ ಅವರು ಸೂರನ್ನ ಕಳ್ಕೊಂಡು ಇದ್ರು, ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು? ನವಿತಾ, ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ಹೋಬಳಿಯಲ್ಲಿ ಬರ್ತಕ್ಕಂತಹ ಕಣಂಕಲ್ ಎನ್ನುವಂತಹ ಒಂದು ಪುಟ್ಟ ಗ್ರಾಮ ನವಿತಾ. ಅದು ಗ್ರಾಮದಲ್ಲಿ ಎರಡು ಕುಟುಂಬಗಳು ಅತ್ಯಂತ ನಿಕೃಷ್ಟ ಸ್ಥಿತಿಯಲ್ಲಿ ಜೀವನವನ್ನ ನಡೆಸ್ತಾ ಇದ್ವು. ಅವರಿಗೆ ಸರಿಯಾಗಿ ಮಳೆ ಗಾಳಿಗೆ ಹೊಂದಿಕೊಳ್ಳುವಂತ ಅಂದ್ರೆ ಬದುಕು ನಡೆಸೋದಕ್ಕೆ ಮಳೆ ಗಾಳಿ ಬಂದ್ರೆ ಜೀವನ ಮಾಡೋದಕ್ಕೆ ಒಂದು ಸರಿಯಾದ ಸೂರಿಲ್ಲ, ಗುಡಿಸಿಲಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದು ಕುಟುಂಬ. ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣನಿಗೆ ಕಣ್ಣಿಲ್ಲ, ಕುರುಡು, ತಂಗಿ ಬುದ್ಧಿಮಾಂದ್ಯ. ಒಂದು ಕುಟುಂಬದ ಸ್ಥಿತಿ ಈ ರೀತಿಯಾದ ಸ್ಥಿತಿ ಇದ್ರೆ ಅವ್ರಿಗೆ ಪಡಿತರ ಚೀಟಿಯೂ ಕೂಡ ಇರಲಿಲ್ಲ. ಹಾಗಾಗಿ ಅವರಿಗೆ ಸರಿಯಾದ ರೇಷನ್, ಊಟಕ್ಕೆ ಸರ್ಕಾರದ ಯೋಜನೆಗಳು ಅಂತಕ್ಕಂಥವು ಯಾವ ಕೂಡ ಕುಟುಂಬಕ್ಕೆ ದೊರೆತಿರ್ಲಿಲ್ಲ. ಅದರ ಮೇಲೆ ನ್ಯೂಸ್ 18 ಒಂದು ರೀತಿಯಲ್ಲಿ ಬೆಳಕನ್ನು ಚೆಲ್ಲಿತು. ಮತ್ತೊಂದು ಕುಟುಂಬ ಅದೇ ಗ್ರಾಮದಲ್ಲಿ ನಿಂಗಮ್ಮ ಎನ್ನುವಂತಹ ಒಬ್ಬ ಅಂಗವಿಕಲ ಮಹಿಳೆ ಕಳೆದ 3 ವರ್ಷಗಳಿಂದ ತನಗೆ ಸೂರು ಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ಲು. ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ಸ್ವತಃ ಸೂರು ಕೊಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಬಂದರೂ ಕೂಡ ಅದನ್ನ ಯಾರು ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಈ ಎರಡು ಕುಟುಂಬಗಳ ಹೀನಾಯವಾದಂತಹ ಈ ಒಂದು ಸ್ಥಿತಿಯನ್ನ ಯಾವ ಅಧಿಕಾರಿಗಳು ಕೂಡ ಗಮನ ಹರಿಸಿರಲಿಲ್ಲ, ಯಾವ ರಾಜಕಾರಣ. ಥ್ಯಾಂಕ್ ಯು ವಿಶ್ವನಾಥ್ ಹುಗರ್ ಡೀಟೇಲ್ಸ್ಗೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಗ್ರಾಮಸ್ಥರಾಗಿರುವಂತಹ ಹನುಮಂತ ಜಮಾದಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ ಅವರೇ, ಈಗ ಎಷ್ಟೋ ವರ್ಷಗಳಿಂದ ಇವರಿಗೆ ಸೂರಿರಲಿಲ್ಲ, ಜೊತೆಗೆ ವಿಕಲಚೇತನರು, ಇವರ ಇಡೀ ಕುಟುಂಬಸ್ಥ ಎರಡು ಕುಟುಂಬಗಳ ಪರಿಸ್ಥಿತಿ ನೋಡಿದ್ರಿ ನೀವು. ಎಷ್ಟೇ ಮನವಿ ಮಾಡಿದ್ರು ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು ಅನ್ಸುತ್ತೆ? ಈಗ ಏನ್ ಅನ್ಸುತ್ತೆ? ಈಗ ಸರ್ ಬಂದಿದ್ರು ಸರ್ ಅವರು ನೋಡ್ಲಕ್ಕ ಅಧಿಕಾರಿಗಳು ಬಂದಿದ್ರು ಸರ್. ಗೀಸಿ ನೋಡಿಕೊಂಡು ಹೋಗ್ಯಾರ ಸರ್. ಕೆಲವು ಅವು ದಾಖಲಾತಿಗಳು, ವೋಟರ್ ಐಡಿ, ಆಧಾರ್ ಕಾರ್ಡ್, ಗಂಗಮ್ಮ ಎಂಬ ಅಂಗವಿಕಲರು ಇಲ್ಲ ಸರ್. ದುರ್ಗಪ್ಪ ಅನ್ನೂ ಅದೇ ಸರ್. ಅವ್ರೆಲ್ಲ ನೋಡ್ಕೊಂಡು ಹೋಗ್ಯಾರ. ಇವೆಲ್ಲ ದಾಖಲಾತಿಗಳು ಮಾಡಿಸಿ ಅವ್ರಿಗೆ ಏನನ್ನ ಒಂದು ಸೂರು ಮುಟ್ಟಂಗ್ ಮಾಡಮ್ ಅಂತ ಹೇಳ್ಯಾರ ಸರ್. ಈಗ ಮನೆಯನ್ನ ಕೊಡ್ತೀವಿ ಅಂತ ಹೇಳಿದಾರ ಈಗ ಅಧಿಕಾರಿಗಳು ಬಂದವರು? ಕೊಡ್ತೀವಿ ಅಂತ ಹೇಳ್ಯಾರ ಸರ್. ದುರ್ಗಪ್ಪನವರಿಗೆ ಅವ್ರಿಗೆ ಮಾಡಿ ಕೊಡ್ತೀವಿ. ಆಕಿ ಗಂಗಮ್ಮನ ಆಕಿ ಮಗಳಿಗೆ ಆಧಾರ್ ಕಾರ್ಡ್ ಇಲ್ರಿ ಸರ್.
ಅವ್ರಿಗೆ ಮಾಡಿ ಕೊಡ್ತು ಅಂತ ಹೇಳ್ಯಾರ ಸರ್. ಹೇಳಿಗಿಸಿ ಬಂದು ಎಲ್ಲರ ಬಂದು ಗೀಸಿ ಭೇಟಿ ಕೊಟ್ಟು ಹೋಗ್ಯಾರ ಸರ್, ಮನೆಗೆ ಬಂದಿದ್ದೆ ಸರ್. ಈಗ ಅಂದ್ರೆ ತುಂಬಾ ವರ್ಷಗಳಿಂದ ಇತ್ತು, ಸಿಎಂఏ ಸೂಚನೆ ಕೊಟ್ಟರು ಕೂಡ ಅಧಿಕಾರಿಗಳು ಸುಮ್ಮನಾಗಿದ್ರು. ನೀವು ಗ್ರಾಮಸ್ಥರೆಲ್ಲ ಹೋಗಿ ಕೇಳುವಂತ ಪ್ರಯತ್ನ ಏನಾದ್ರು ಮಾಡಿದ್ರಾ? ಕೇಳ್ಯದ ಸರ್, ಒಂದೆರಡು ಸಲ ಕೇಳ್ಯದ ಸರ್. ನಾವು ಇಂತಲ್ಲೇ ಪರಿಸ್ಥಿತಿ ಬಹಳ ಗಂಭೀರ ಐತೆ ಅಂತಂದಾಗ ಅವ್ರನ್ನ ನೋಡಕ್ ಅಲ್ಲಿಗೆ ಯಾರು ಹೋಗಿಲ್ಲ ಸರ್. ಅದು ಏನೈತ್ರಿ, ದಾಖಲಾತಿಗಳು ಕೊಡ್ರಿ ನೋಡಮ್ಮ ಅಂತ ಹೇಳಿದ್ರಿ ಸರ್. ಅವ್ರು ಇದ್ರೆ ದಾಖಲಾತಿ ಇದ್ದಿಲ್ಲ ಸರ್. ಅವು ಎಮ್ಮಂದು ಅವ್ರ ಅಣ್ಣಂದು ಇತ್ತು ಸರ್. ಅವ್ರ ಅಣ್ಣಂದು ಇದು ಅನಾಥ ರೊಕ್ಕ ಮಾಡ್ತಾರ ಸರ್, ಅವ್ರು ಅಂಗವಿಕಲರು ಇದಾರೆ ಸರ್. ಅದನ್ನ ಒಂದು ಮಾಡಿಸಿದೀವಿ ಸರ್ ನಾವೇ ಓಡಾಡಿ. ಅಷ್ಟು ಮಾತ್ರ ಆಯ್ತು ಸರ್. ಇವತ್ತಿನವರೆಗೆ ಅವ್ರಿಗೆ ಮನಿ ಇಲ್ಲ ಏನಿಲ್ಲ ಸರ್. ಕೊಡ್ತೀವಿ, ಮನಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಹೋಗ್ಯಾರ ಸರ್ ಹೊತ್ಕೊಂಡು. ಓಕೆ, ಧನ್ಯವಾದಗಳು ಹನುಮಂತ.